ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಾಸ ನೋಡ್ತೀನಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ಕನ್ನಡತಿ. ಇವತ್ತಿನ ವಿಡಿಯೋನಲ್ಲಿ ಏನು ಸ್ಪೆಷಲ್ ಅಂತಂತಂದ್ರೆ ತೈವಾನಲ್ಲಿ ಇವತ್ತು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದೀವಿ. ನಾನು ತೈವಾನಲ್ಲಿ ಲಾಸ್ಟ್ ಇಯರ್ ದೀಪಾವಳಿ ಹಬ್ಬ ಇದು. ನೆಕ್ಸ್ಟ್ ಇಯರ್ ನಾನು ಇಂಡಿಯಾದಲ್ಲೇ ಇರ್ತೀನಿ. ಇಂಡಿಯಾದಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಿರ್ತೀನಿ. ಬಟ್ ದಿಸ್ ಇಸ್ ಲಾಸ್ಟ್ ಇಯರ್. ತೈವಾನ್ನ ಮಿಸ್ ಮಾಡ್ಕೊತೀನಿ. ಹಾಗೇನೆ ಇಯರ್ನ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಬನ್ನಿ ಹೋಗೋಣ. ಹಾಗೆ ನಿಮಗೆಲ್ಲ ದೀಪಾವಳಿ ಹಬ್ಬ ಅಂತಂದ್ರೆ ಏನು ನೆನಪಾಗುತ್ತೆ ಅನ್ನೋದೆಲ್ಲ ಕಮೆಂಟ್ ಮಾಡಿ. ಫಸ್ಟ್ ನನಗೆ ನೆನಪಾಗೋದು ನಮ್ಮ ಮನೆಯವ್ರು, ಅಫ್ಕೋರ್ಸ್ ಫ್ಯಾಮಿಲಿ, ಕಸಿನ್ಸ್ ಎಲ್ಲ ನೆನಪಾಗ್ತಾರೆ. ಪಟಾಕಿ ಎಲ್ಲ ಹೊಡ್ಕೊಂಡು ಆಲ್ಮೋಸ್ಟ್ 2.5 years ಆಯಿತು. ಆಲ್ಮೋಸ್ಟ್ 3 years ಆಯಿತು. ಒಂದು ಪಟಾಕಿ ಹೊಡೆದಿಲ್ಲ, ಏನೂ ಇಲ್ಲ. ಎಲ್ಲ ದೀಪಾವಳಿ ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡೋದಾಯಿತು. ಜಸ್ಟ್ ಹೋಗೋದು, ಸೆಲೆಬ್ರೇಟ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋದು, ವಿಡಿಯೋ ಕಾಲಲ್ಲಿ ಪೇರೆಂಟ್ಸ್ನ ಮಾತಾಡ್ಸೋದು ಅಷ್ಟೇ ಆಗಿತ್ತು. ಬಟ್ ಈ ಸಲ ಲಾಸ್ಟ್ ಇಯರ್ ಇಲ್ಲಿ ದೀಪಾವಳಿ ಹಬ್ಬ. ಸೊ ನೆಕ್ಸ್ಟ್ ಇಯರ್ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡೋಣ. ಸೊ ಬನ್ನಿ ಹೋಗೋಣ. ಇವಾಗ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಯಾವ ಥರ ಇರುತ್ತೆ ಏನು ಅನ್ನೋದೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಗೈಸ್. ಆದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಲ್ವಾ, ಇಂಡಿಯಾದಿಂದ ಇಲ್ಲಿಗೆ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೂ. ಯಾಕೆಂದರೆ ನಮ್ಮನೇಲಿ ದೀಪಾವಳಿ ಹಬ್ಬ, ಗೌರಿ ಹಬ್ಬ ಎಲ್ಲ ತುಂಬ ಸ್ಪೆಷಲ್. ಯಾಕೆಂದರೆ ಚೆನ್ನಾಗಿ ಜೋರಾಗಿ ಮಾಡ್ತಾರೆ. ಫಸ್ಟ್ ಮೇನ್ ಹಬ್ಬದ ಊಟ ಮಿಸ್ ಮಾಡ್ಕೊತೀನಿ. ಇಲ್ಲೇನು ಸಿಗಲ್ಲ ಹಬ್ಬದ ಊಟ. ಆಮೇಲೆ ನಮಗೆ ಮಾಡ್ಕೊಬೇಕಂದ್ರೆ ನನಗೆ ಅಷ್ಟೊಂದೇನು ಬರಲ್ಲ. ಏನೋ ತಕ್ಕ ಮಟ್ಟಿಗೆ ಮಾಡಿಕೊಂಡು ಮ್ಯಾನೇಜ್ ಮಾಡ್ಬೇಕಷ್ಟೇ. ಬಟ್ ಮೇಯ್ನ್ ಹಬ್ಬ ಅಂದರೆ ನೆನಪಾಗದೆ ಹಬ್ಬದ ಊಟ, ಪಟಾಕಿ, ಅಪ್ಪ ಅಮ್ಮ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ಬನ್ನಿ ಇವಾಗ ತೈವಾನಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. 5 minutes later. ಸೊ ಹಾಯ್ ಗೈಸ್, ಇವಾಗ ನೋಡಿ ನಿತ್ಯ ಬಂದಿದ್ದಾರೆ. ಇವಾಗ ಸುಮಾರು ಒಂದು 8 ಜನ ಹೋಗ್ತಾ ಇದೀವಿ. ಹಾಯ್ சொல்லுறேன். ಹಾಯ್ ನಾನು சொல்றேன். ಹ್ಯಾಪಿ ದೀಪಾವಳಿ சொல்லு ಫಸ್ಟ್. ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ ಟು ಆಲ್. ಹ್ಯಾಪಿ ದೀಪಾವಳಿ ಗೈಸ್. ಸೊ ಇವಾಗ ಎಷ್ಟು ಜನ ಹೋಗ್ತಿದ್ದೀವಿ ಯಾರು ಅನ್ನೋದೆಲ್ಲ ಡೀಟೇಲಾಗಿ ಅಪ್ಡೇಟ್ ಕೊಡ್ತೀನಿ ಗೈಸ್. ನೋಡಿ ಕಿಶೋರ್, ವಾಟ್ ರೀಟೇಕ್ ನೋ ರೀಟೇಕ್ ನೋ ಸ್ಟಾರ್ಟ್ ಪಣ್ಣಿ. ಇಟ್ಸ್ ಓಕೆ, ಸ್ಟಾರ್ಟ್ ಗೈಸ್. ಅವರು ಗ್ಲಾಸಿಗೋಸ್ಕರ ಜಗಳ ಆಡ್ತಿದ್ದಾರೆ. ಅದು ಕಿಶೋರ್ದು ವೀಣು ಹಾಕೊಂಡು ಜಗಳ ಮಾಡ್ತಾ ಇದ್ದಾರೆ. ಹ್ಯಾಪಿ ದಿವಾಲಿ. ಓಕೆ ಮೋಹನ್. ಹ್ಯಾಪಿ ದಿವಾಲಿ, ಸಾರಿ ದೀಪಾವಳಿ. ಹಾಯ್ ಮಾಲ್ವಿ. Hi. Happy Diwali guys. ಥ್ಯಾಂಕ್ ಯು. Happy Diwali guys. ಹಾಯ್ ವ್ಯೂವರ್ಸ್. ಸೊ ಹಾಯ್ ಗೈಸ್, ಇವಾಗ ಎಲ್ಲರೂ ಒಟ್ಟಿಗೆ ಹೊರಟ್ವಿ. ಬಸ್ ಹತ್ಕೊಂಡು ಎಲ್ಲರೂ ಹರಟೆ ಮಾಡಿಕೊಂಡು ಎಲ್ಲರೂ ರೇಗಿಸ್ಕೊಂಡು ನಗಾಡ್ಕೊಂಡು ನಾವಿಲ್ಲಿಂದ ಇವಾಗ ತಾಯ್ಚುಂಗ್ ಕಡೆಗೆ ಹೊರಟ್ವಿ ದೀಪಾವಳಿ ಫಂಕ್ಷನ್ಗೆ. ಗೈಸ್ ಒಂದು ನಿಮಿಷ ವೇಣು ಕೈಲಿ ಮಾತಾಡಿಸ್ತೀನಿ. ಅವನು ನಮ್ಮ ಹಾಸನ ಹುಡುಗ. ವೇಣು ಮಾತಾಡೀಗ ಕನ್ನಡದಲ್ಲಿ ಮಾತಾಡು. ನೀನು ಕನ್ನಡ ಹುಡುಗ ತಾನೆ, ಕರ್ನಾಟಕದ ಅದನ್ನು. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಆಕ್ಚುಲಿ ಅಲ್ಲಿ ಇಂಡಿಯಾದಲ್ಲಿ ದೀಪಾವಳಿ ಮುಗ್ದು ತುಂಬಾ ದಿನ ಆಗಿದೆ. ನಾವು ಜೋರಾಗಿ ಮಾತಾಡು. ನಾನಿಲ್ಲಿ ಫಸ್ಟ್ ಮಂತ್ ಕಂಪ್ಲೀಟ್ ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ನಮ್ಮ ಸೀನಿಯರ್ಸ್ ಜೊತೆ ಎಲ್ಲ ದೀಪಾವಳಿ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೇನೆ. ಫ್ರೆಶರ್ಸ್ ಗೈಸ್ ಇರಲ್ಲ ಇವಾಗ ಇವ್ರ ಜೊತೆ ನಾವು ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ತಾಯ್ಚುಂಗಲ್ಲಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಹಾಯ್ ಗೈಸ್, ಆನ್ ದ ವೇ ಹೋಗ್ತಾ ಹಾಗೇನೆ ಬೂಮ್ಸಿ ಇನ್ನು ರೆಡಿ ಆಗಿರಲಿಲ್ಲ. ಅವಳು ಮೇಕಪ್ ಕಿಟ್ ಎಲ್ಲ ಹಂಗೆ ಬಸ್ಸಲ್ಲೇ ತೊಗೊಂಬಂದಿದ್ಲು. ಅಲ್ಲಿ ಹೋಗ್ತಾ ರೆಡಿ ಆಗೋಣ ಅಂತ ಹೇಳ್ಬಿಟ್ಟಂತ. ಯಾಕೆಂದರೆ ಇಲ್ಲಿಂದ ಹೋಗೋಕ್ಕೆ ಸ್ವಲ್ಪ 2 hours ಏನೋ ಆಗುತ್ತೆ ಜರ್ನಿ. ಸೊ ಹಂಗಾಗಿ ಎಲ್ಲದನ್ನು ಹಂಗೆ ಕ್ಯಾರಿ ಮಾಡ್ಕೊಂಬಂದಿದ್ಲು. ನನಗೂ ಮೇಕಪ್ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ನಾನು ರೆಡಿಯಾಗಿದ್ದೆ. ಮೇಕಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಂತ ಆ ಬ್ಲಷ್ ಎಲ್ಲ ಮಾಡ್ತಾಯಿದ್ಲು. ಆ ಚೀಕ್ಸಿಗೆಲ್ಲ ಕೆನ್ನೆಗೆಲ್ಲ ಸ್ವಲ್ಪ ರೆಡ್ ಆಗಿ ಹಚ್ಕೊಂಡು. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ಸೊ ಹಂಗಾಗಿ ಅವಳು ಆ್ಯಕ್ಚುಲಿ ಎಕ್ಸ್ಪರ್ಟ್ ಇರೋರಿಲ್ಲ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾನು ಧೈರ್ಯವಾಗಿ ಕೂತಿದ್ದೆ. ಓಕೆ ಏನಾದ್ರು ಮಾಡಲಿ ಒಟ್ಟು ಚೆನ್ನಾಗಿ ಕಾಣಂಗೆ ಮಾಡ್ತಾಳೆ ಅನ್ನೋದೊಂದು ನಂಬಿಕೆ ಇತ್ತು ಅವಳ ಮೇಲೆ. ಸೊ ಆ ಧೈರ್ಯದ ಮೇಲೆ ನಾನು ಧೈರ್ಯ ಮಾಡಿಬಿಟ್ಟು ಕೂತ್ಕೊಂಡಿದ್ದೆ. ಬಟ್ ಫೈನಲಿ ಔಟ್ಲುಕ್ ಚೆನ್ನಾಗಿ ಬಂತು. ಫುಲ್ ಶೈನಾಗಿ ಕಾಣಿಸ್ತಾ ಇತ್ತು. ಒಂದು ಸೈಡ್ 2 ಸೈಡ್ ಚೀಕ್ಸ್ ಬಂದ್ಬಿಟ್ಟು ನೀವೇ ನೋಡ್ಬೋದು. ನೋಡಿ ಇಲ್ಲಿ ಚೆನ್ನಾಗಿತ್ತು, ಶೈನಾಗಿ ಕಾಣಿಸ್ತಾ ಇದೆ. ಶೈನಿಂಗ್ ನೈಸ್. ಹ್ಯಾಪಿ ದಿವಾಲಿ. ನೋ ಹ್ಯಾಪಿ ದೀಪಾವಳಿ. ಗುಡ್ ಗರ್ಲ್. Let's go. ಸೊ ಹಾಯ್ ಗೈಸ್, ಇವಾಗ ನಾವು ಆಲ್ರೆಡಿ ತಾಯ್ಚುಂಗ್ ಸಿಟಿ ಹಾಲಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ದಿಸ್ ಇಸ್ ಅವರ್ ಗ್ರೂಪ್. ಸೇ ಹಾಯ್ ಗರ್ಲ್ಸ್, ಬಾಯ್ಸ್. ಹಾಯ್. ಸೊ ಇವತ್ತು ನಾವು ಬಂದಿರೋದಿದೆ ದಿವಾಲಿ ಫಂಕ್ಷನ್ ಇನ್ ತಾಯ್ಚುಂಗ್ ಗೈಸ್. ನೋಡಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಇನ್ನು ಮುಂದೆ ಹೋಗ್ಬೇಕು. ಇವಾಗ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮ್. ಎಷ್ಟೊಂದು ಜನ ಇಂಡಿಯನ್ಸ್ ಇರ್ತಾರೆ.
ನಾವು ಬಂದಿದ್ದೀವಿ, ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಫುಡ್ ಎಲ್ಲ ಇದೆ, ಫುಡ್ ಚೆನ್ನಾಗಿ ತಿನ್ಕೊಂಡು ಬರೋಣ. ಬನ್ನಿ guys. ನೋಡಿ ಇಲ್ಲೆಲ್ಲ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಲೆಟ್ಸ್ ಗೋ. ಥ್ಯಾಂಕ್ ಯು. ನೋಡಿ ಗೈಸ್, ಏನು ಸಖತ್ ದಿವಾಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಯಾ ಎಸ್ ಐ ವಿಲ್ ಪೇ. ವೇಟ್. ಸೊ ಹಾಯ್ ಗೈಸ್, ಇವಾಗ ನಾವಿಲ್ಲಿ ಕ್ಯಾಂಡಲ್ ತೊಗೊಂಡಿದ್ದೀವಿ. ಈ ಕ್ಯಾಂಡಲ್ನ ಅಲ್ಲಿ ಮುಂದೆ ರಂಗೋಲಿ ಹಾಕಿದ್ದಾರೆ, ಅಲ್ಲಿ ಹೋಗಿ ಇಡ್ಬೇಕಂತೆ. ಸೊ ಗುಡ್ ಲಕ್. ಗುಡ್ ಲಕ್. ಬನ್ನಿ ಇವಾಗ ಹೋಗಿ ಇಡೋಣ ಅಲ್ಲಿ. ಸೊ ನೋಡಿ ಗೈಸ್, ಏನು ಸಖತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಟ್ ವಾಸ್ ನೈಸ್. ಇದೆಲ್ಲ ಕಾಣಿಸ್ತಿರೋದೆಲ್ಲ ಫುಡ್ ಸ್ಟಾಲ್ ಗೈಸ್. ನೋಡಿ ತೈವಾನಲ್ಲೂ ಯಾವ ಥರ ಫುಡ್ ಸ್ಟಾಲ್ ಇರ್ತಾರೆ, ಯಾಕೆಂದರೆ ಎಲ್ಲ ಫಂಕ್ಷನಲ್ಲೂ ಸಹ ಈ ಥರ ಫುಡ್ ಸ್ಟಾಲು ಮತ್ತು ನಾವು ಪ್ರಾಡಕ್ಟ್ಗಳು ಬೇಕಾಗಿರೋದೆಲ್ಲ ಇರ್ತಾರೆ. ಇಲ್ಲಿ ನಾವು ಹಿಮಾಲಯಿಂದೆಲ್ಲ ಇಟ್ಟಿದ್ದಾರೆ ನೋಡಿ. ನಿಮಗೆಲ್ಲ ಕಾಣ್ತಿರೋದೆಲ್ಲ ಫುಡ್ ಸ್ಟಾಲನ್ನು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದು ಫುಲ್ ಫೆಸ್ಟಿವಲ್. ಇದಾದಮೇಲೆ ಇದು ಎಂಟ್ರೆನ್ಸ್. ಬಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಅನ್ನೋದು ತುಂಬ ಖುಷಿ ಆಯಿತು. ನನ್ನ ಹಿಂದೆನೇ ಸಖತ್ತಾಗಿ ಕಾಣಿಸ್ತಾ ಇದೆ. ಇಟ್ ವಾಸ್ ನೈಸ್. ಇಲ್ಲಿ ಮೆಹಂದಿ ಇದೆಲ್ಲ ಇದೆ ನೋಡಿ. ಇಲ್ಲೇನೋ ಕಲ್ಚರಲ್ ಇವೆಂಟ್ ಥರ ನಡೀತಾ ಇದೆ. ಹರೇ ಕೃಷ್ಣ. ನೈಸ್. ಮತ್ತೆ ಇಲ್ಲೆಲ್ಲ ಮೆಹಂದಿ ಇದೆಲ್ಲ ಹಾಕಿದ್ದಾರೆ. ಹಾರ್ಟ್, ಗುಜರಾತಿ ಸ್ಟೈಲ್ ಮೆಹಂದಿ, ಮತ್ತು ಸಿಂಗಾಪುರ್ ಏರ್ಲೈನ್ಸ್, ಆಮೇಲೆ ಕ್ಲಾತ್. ಯಾ ಆ್ಯಂಡ್ ಡ್ಯಾನ್ಸ್ ಕಾಂಪಿಟೇಷನ್ ಇವಾಗ ಸ್ಟಾರ್ಟ್ ಆಗಿದೆ. ಅಲ್ಲಿ ಮುಂದೆ ಹೋಗ್ಬೇಕು ಗೈಸ್. ಫಸ್ಟ್ ನಾವೇನಾದ್ರು ಇವಾಗ ತಿನ್ಕೊಂಡು ಆಮೇಲೆ ಲಾಟ್ರಿ ಟಿಕೆಟ್ ಅಂತೇಳಿ ಸಿಂಗಾಪುರ್ ಏರ್ಲೈನ್ಸ್ದು. ಸೊ ನಾನು ಬುಮ್ಸಿ ಈಗ ಫಿಲ್ ಮಾಡಿಬಿಟ್ಟು ಲಾಟ್ರಿ ಟಿಕೆಟ್ ಬೂತ್ ಒಳಗೆ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಇಫ್ ಇನ್ ಕೇಸ್ ನಮಗೆ ಆ ಲಕ್ಕಿ ಡ್ರಾನಲ್ಲಿ ಇಬ್ಬರಲ್ಲಿ ಯಾರು ಬಂದ್ರೂ ಸಹ ಏನು ಹೇಳ್ತಾರೆ, ಇಂಡಿಯಾಗೆ ಫ್ರೀ ಟಿಕೆಟ್ ಅಂದರೆ ರೌಂಡ್ ಟ್ರಿಪ್ಪು. ಸೊ ಹಂಗಾಗಿ ನೋಡೋಣ ನಮ್ಮ ಲಕ್ ಹೆಂಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅದು ಇಷ್ಟೊಂದು ಜನದೊಳಗಡೆ ಲೆಟ್ಸ್ ಸಿ ಆಫ್ ಫಾರ್ ದ ಬೆಸ್ಟ್. ಇವಾಗ ಅಲ್ಲಿ ಹೋಗಿ ಆ ಬೂತಲ್ಲಿ ಹಾಕಬೇಕು. ಬನ್ನಿ ಹೋಗೋಣ. ಸೊ ಇದೇ ಸಿಂಗಾಪುರ್ ಏರ್ಲೈನ್ಸ್ ಅಂತ ನೇಮ್ ಬಂದು. ಸೊ ನಾವು ಇವಾಗ ಇಲ್ಲಿರೋ ಟಿಕೆಟ್ನ ಈ ಬೂತ್ ಒಳಗೆ ಹಾಕಬೇಕು. ಲೆಟ್ಸ್ ಸಿ. ಯಾ ಹಲೋ. ವೇಟ್. ಯಾ ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಫೈನಲಾಗಿ ಅದು ಸ್ಯಾಂಡಲ್ ಸೋಪ್ ಕೊಟ್ಟಿದ್ದಾರೆ ಗೈಸ್. ಡನ್. ನೋಡೋಣ 7:30ಗೆ ಅಂತ ಹೇಳಿದ್ದಾರೆ. ಆ ಲಕ್ಕಿ ಡ್ರಾನಲ್ಲಿ ಯಾರಿಗೆ ಏನು ಬರುತ್ತೆ ಅಂತ ನೋಡೋಣ. ಬಾಯ್. ನಾವು ಇಲ್ಲಿ ಎಷ್ಟೊಂದು ಸ್ಟಾಲ್ ಹಾಕಿದಾರಲ್ಲ, ಇದರಲ್ಲಿ ನಾವು ಇವಾಗ ಈ ಸ್ಟಾಲಿಗೆ ಬಂದಿದ್ದೀವಿ. ಇದು ಇಂಡಿಯನ್ ರೆಸ್ಟೋರೆಂಟ್. ಇವಾಗ 2 ಮ್ಯಾಂಗೋ ಲಸ್ಸಿ ಮತ್ತು 1 ವೆಜ್ ಬಿರಿಯಾನಿನ ಆರ್ಡ್ರ್ ಮಾಡ್ಕೊತಾ ಇದ್ದೀವಿ. ಬನ್ನಿ ಇವಾಗ ತಿನ್ನೋಣ. ಬಂದಿರೋದು ಹಬ್ಬಕ್ಕೆ ಏನಾದ್ರು ಸ್ವಲ್ಪ ಟೇಸ್ಟಾಗಿ ತಿನ್ಕೊಂಡು ಎಂಜಾಯ್ ಮಾಡೋಣ. ನೋಡಿ ಎಷ್ಟೊಂದಿದೆ ಅಲ್ಲಿ. ಅಶೋಕ ಇಂಡಿಯನ್ ಕ್ಯೂಸಿನ್ ಅಂತ ಸುಮಾರು ಶಾಪ್ಸ್ ಇದೆ. ಬಟ್ ಇಲ್ಲೂ ಇದೆ. ಇಷ್ಟೊಂದು ಸ್ವೀಟ್ ನೋಡ್ತಿದ್ರೆ ನನಗೆ ಎಲ್ಲದನ್ನು ತೊಗೊಬೇಕು ಅನ್ನಿಸ್ತದೆ ಗೈಸ್. ಎಷ್ಟೋ ದಿನ ಆದಮೇಲೆ ಇಂಡಿಯನ್ ಸ್ವೀಟ್ಸ್. ಇಷ್ಟೊಂದೆಲ್ಲ ಸ್ವೀಟ್ ನೋಡಿದ ಮೇಲೆ ಮನಸ್ಸು ತಡೆಯಿಲ್ಲ ನನಗೂ ಬುಮ್ಸಿಗೂ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಗುಲಾಬ್ ಜಾಮೂನ್, ಜಾಂಗೀರ್, ಸ್ವಲ್ಪ ಬರ್ಫಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಇವಾಗ ತಿನ್ಬಿಡೋಣ. ಇವಾಗ ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್ ಎಲ್ರಿಗೂ ವಿತ್ ಸ್ವೀಟ್.
恭喜番茄。 How was the Deepavali? I don't know. Here. I don't know. Not bad, but not good. ಕೊಟ್ರಿ ನೀವು How was the Deepavali? ಸಕ್ಕತ್ತಾಗಿತ್ತು ನನ್ನ ಫಸ್ಟ್ ದೀಪಾವಳಿ Short and sweet ಆಗಿರ್ಬೇಕು. No explanation. ತುಂಬಾ ಎಂಜಾಯ್ ಮಾಡಿದೆ ಬಟ್ ಕನ್ನಡದವ್ರನ್ನ ಮಿಸ್ ಮಾಡ್ಕೊಂಡೆ ಹುಡುಕ್ತಾ ಇದ್ದೀನಿ ಕನ್ನಡದವ್ರನ್ನ Yes. Hi Marvi, how was the Deepavali here? It was good. I enjoyed a lot. Nice, nice. So much fun. I am so sad I didn't celebrate my Diwali without crackers. So I'm missing my crackers. Go home. Tomorrow you book ticket. Go Yeah, home. Navyaka will sponsor from his YouTube review. I'll not sponsor anyone, guys. எப்படி இருக்க நித்யா தீபாவளி இங்கே தாய்ச்சங்கலி என்ஜாய் பண்ணிட்டே இல்லையா அதுதான் மெயின் ಸ್ವಪ್ನ how was the Deepavali? It's so good. So good. I enjoyed so much. You enjoyed? Edamalai? ನಾಟ್ ಬ್ಯಾಡ್ Not sad. ಚೆನ್ನಾಗಿತ್ತು ಗೈಸ್, ನಾವೆಲ್ಲ ಎಂಜಾಯ್ ಮಾಡಿದ್ವಿ. Let's go. I wake up to a little bit of drool on my pillow, feel like it's gonna be a bad day. One eternity later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ದೀಪಾವಳಿ ಹೆಂಗಿತ್ತು ಅಂತ ನೀವೇ ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತು. ನೋಡಿದ್ಮೇಲೆ ಇಂಡಿಯನ್ಸ್ ಎಲ್ಲರೂ ನೋಡಿದ್ಮೇಲೆ ನಾನು ಎಲ್ಲೋ ಒಂದು ಸ್ವಲ್ಪ ಲೈಟಾಗಿ ನನ್ನ ಫ್ಯಾಮಿಲಿ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತು. ಬಟ್ ಇಟ್ ವಾಸ್ ನೈಸ್. ಫ್ರೆಂಡ್ಸ್ ಜೊತೆ ಹೋಗಿದ್ದಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ವ್ಲಾಗ್ಸ್ ಚಾನಲ್. ಮುಂದಿನ ವಿಡಿಯೋ ಸಿಗೋಣ ಗೈಸ್. ಬಾಯ್, ಹ್ಯಾಪಿ ದಿವಾಲಿ.